ಸೆಪ್ಟೆಂಬರ್ 28ನೇ ತಾರೀಕು 2025ರಂದು ನಾವು ಕಾಲರಾತ್ರಿಯ ಪೂಜೆ ಮಾಡಲ್ಲ. ಬದಲಾಗಿ ಸೋಮವಾರ ಸಪ್ತಮಿ ತಿಥಿ ಇರುವುದರಿಂದ 29ನೇ ತಾರೀಕು ಸೋಮವಾರದಂದು ಕಾಲರಾತ್ರಿಯ ಪೂಜೆ ಮಾಡಲಾಗುತ್ತೆ. ನಾವು ಸರಸ್ವತಿ ಪೂಜೆಯನ್ನು ಕೂಡ ಮಾಡಬೇಕು. ಜೊತೆಗೆ ಶತ್ರುಗಳ ಕಾಟ, ಮಾಟ ಮಂತ್ರದ ಕಾಟ, ಭಯ ನಿವಾರಣೆಗೆ ನಾನು ತಿಳಿಸಿರುವಂಥ ರೆಮಿಡಿನ ಮಾಡ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಬರುತ್ತೆ. ನಮಸ್ಕಾರ ಎಲ್ರಿಗೂ. ಈ ಬಾರಿ ಬಂದಿರುವಂಥ ನವರಾತ್ರಿ 10 ದಿನಗಳ ಆಚರಣೆ ಇರೋದ್ರಿಂದ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆ ಭಾನುವಾರ ಷಷ್ಠಿ ತಿಥಿ ಇದೆ. ಸೊ ಹಾಗಾಗಿ ನಾವು ಕಾಲರಾತ್ರಿಯ ಪೂಜೆಯನ್ನು ಸೋಮವಾರ ಮಾಡ್ತೀವಿ. ಅಂದರೆ ಸಪ್ತಮಿ ತಿಥಿಯಲ್ಲಿ ಕಾಲರಾತ್ರಿಯ ಪೂಜೆ ಮಾಡಬೇಕು. ಹಾಗಾಗಿ ನಾವು ಸೋಮವಾರ ಕಾಲರಾತ್ರಿಯ ಪೂಜೆ ಮಾಡಬೇಕು. ದುರ್ಗಾದೇವಿಯ 7ನೇ ರೂಪವನ್ನೇ ಕಾಲರಾತ್ರಿ ಎಂದು ಪೂಜಿಸಲಾಗುತ್ತೆ. ಕಾಳರಾತ್ರಿ ದೇವಿಯು 3 ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾಳೆ. ಬಿಚ್ಚಿದ ದಟ್ಟನೆಯ ಕೂದಲು, ಕೊರಳಲ್ಲಿ ರುಂಡ ಮಾಲೆಗಳು, ಬಾಯಲ್ಲಿ ಉರಿಯುವ ಬೆಂಕಿ ಹಾಗೂ 4 ಕೈಗಳನ್ನು ಹೊಂದಿರ್ತಾಳೆ. ಈಕೆಯ ಮೇಲಿನ ಬಲಗೈ ವರ ಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿರುತ್ತೆ. ಎಡಭಾಗದ ಕೈಯಲ್ಲಿ ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯುಧವಾಗಿ ಹಿಡಿದಿದ್ರೆ ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡಿರ್ತಾಳೆ. ಕತ್ತೆಯ ಮೇಲೆ ಸವಾರಿ ಮಾಡ್ತಾಳೆ. ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡಿರ್ತಾಳೆ. ಹಾಗೆ ರಕ್ತ ಬೀಜಾಸುರನ್ನು ಕೂಡ ಈಕೆನೆ ಸಂಹಾರ ಮಾಡಿರ್ತಾಳೆ. ಕಾಳರಾತ್ರಿ ದೇವಿಯು ಶನಿ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಮತ್ತು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿಯಿಲ್ಲದ ಮೂಲವನ್ನು ಪರಿಗಣಿಸಲಾಗಿದೆ. ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡಿತಾರೆ ಎನ್ನುವ ನಂಬಿಕೆ ಇದೆ. ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸುತ್ತೆ. ಅವಳ ಅಸಾಧಾರಣ ನೋಟ ಹೊರತಾಗಿ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿರ್ತಾಳೆ. ಆಕೆಯನ್ನು ಶುಭಂಕರಿ ದೇವತೆ ಅಂತ ಕೂಡ ಕರೀತಾರೆ. ಕಾಳರಾತ್ರಿನ ಯಾರೆಲ್ಲ ಪೂಜೆ ಮಾಡ್ತಾರೆ ಅವರಿಗೆ ಶುಭವನ್ನೇ ನೀಡ್ತಾಳೆ. ಯಾರಿಗೆಲ್ಲ ಶತ್ರುಕಾಟ ಇರುತ್ತೆ, ಮಾಟ ಮಂತ್ರದಿಂದ ತೊಂದರೆ ಅನುಭವಿಸ್ತಿರ್ತೀರ ಅಥವಾ ಮನಸ್ಸಲ್ಲಿ ಭಯ ಇರುತ್ತೆ ಅಂಥವರು ಕಾಲರಾತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಆಕೆಯ ಅಭಯ ಮುದ್ರೆಯಿಂದ ನಿಮಗೆ ವರಗಳನ್ನು ಕೊಡ್ತಾಳೆ. ಇನ್ನು ಕಾಲರಾತ್ರಿಯನ್ನು ಯಾವ ಹೂವಿನಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನೀಲಿ ಬಣ್ಣದ ಹೂಗಳು ಅಥವಾ ಶಂಖಪುಷ್ಪದಿಂದ ನೀವು ಪೂಜೆ ಮಾಡಬಹುದು. ನೈವೇದ್ಯಕ್ಕೆ ಬೆಲ್ಲದ ಪಾಯಸ, ಬೆಲ್ಲದಿಂದ ಮಾಡಿದಂಥ ಗುಡನ್ನಾಗಲಿ ಯಾವುದಾದ್ರೂ ಇಡ್ಬೋದು. ಇನ್ನು ಬಟ್ಟೆಯ ವಿಚಾರಕ್ಕೆ ಬಂದರೆ ಯಾವ ಬಣ್ಣದ ಬಟ್ಟೆ ಅಂತ ಹೇಳಿದ್ರೆ ಕೇಸರಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ ದೇವಿಗೆ ಸೀರೆ ಆಗಲಿ ಬ್ಲೌಸ್ ಪೀಸ್ ಆಗಲಿ ಇಟ್ಟು ನೀವು ಮಡ್ಲಕ್ಕಿ ಕೊಡ್ಬೋದು. ಅಥವಾ ನೀವು ಅದೇ ಬಣ್ಣದ ಸೀರೆ ಅಥವಾ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ಬೋದು. ನಿಮಗೆ ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ. ಅದು ಬಿಟ್ಟರೆ ಎರಡನೇ ಪೂಜಾ ಸಮಯ ಬೆಳಗ್ಗೆ 9 ಗಂಟೆ 33 ನಿಮಿಷದಿಂದ 11 ಗಂಟೆ 45 ನಿಮಿಷದವರೆಗೆ. ಅಥವಾ ಅಭಿಜಿನ್ ಲಗ್ನದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು. ಅಂದರೆ ಮಧ್ಯಾಹ್ನದ ಪೂಜೆ ಕೂಡ ಮಾಡ್ಕೋಬೋದು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ಗೋಧೂಳಿ ಸಮಯದಲ್ಲಿ ನೀವು ಆಫೀಸ್ಗೆಲ್ಲ ಹೋಗಿ ಬಂದು ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಕಾಲರಾತ್ರಿ ಆಗಿರೋದ್ರಿಂದ ನೀವು ನೈಟ್ ಪೂಜೆ ಕೂಡ ಮಾಡಬಹುದು. ಇನ್ನು ಸಂಜೆ ಸಮಯದಲ್ಲಿ 2ನೇ ಮುಹೂರ್ತ ನಿಮಗೆ ರಾತ್ರಿ 8 ಗಂಟೆ 57 ನಿಮಿಷದಿಂದ 10 ಗಂಟೆ 59 ನಿಮಿಷದವರೆಗೆ ಇರುತ್ತೆ. ಇನ್ನು ಈ ದಿನ ನೀವು ದುರ್ಗಾ ಚಾಲೀಸ ಅಥವಾ ಕಾಳಿ ಮಂತ್ರವನ್ನು ಜಪಿಸಬಹುದು. ಜೊತೆಗೆ ನೀವು ನಂದಾದೀಪ ಹಚ್ಚಿರ್ತೀರ, ಅದ್ರ ಜೊತೆನೇ ನೀವು 2 ಸಾಸಿವೆ ಎಣ್ಣೆ ದೀಪ ಕೂಡ ಹಚ್ಬೋದು ಅಥವಾ ಬೇವಿನ ಎಣ್ಣೆ ದೀಪ ಕೂಡ ಹಚ್ಬೋದು. ಇದರಿಂದ ನಿಮಗೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಇನ್ನು ಶತ್ರುಗಳ ಕಾಟ ಕಡಿಮೆ ಆಗಲು ಬೇರೆ ರೆಮಿಡಿ ಇದೆ, ನಿಂಬೆಹಣ್ಣಿನಿಂದ ಮಾಡೋವಂಥದ್ದು. ಅದು ಮುಂದೆ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಕಾಲರಾತ್ರಿಯ ಪೂಜೆಯನ್ನು ಮಾಡುವಾಗ ನೀವು ಓಂ ಐಂ ರೀಂ ಕ್ಲೀಂ ಕಾಳಿಕಾಯೇ ನಮಃ ಇದೊಂದು ಬೀಜಾಕ್ಷರಿ ಮಂತ್ರವಾಗಿದೆ. ಈ ಮಂತ್ರದಲ್ಲಿ ತ್ರಿಶಕ್ತಿಗಳ ಸಂಯೋಜನೆ ಇದೆ. ಆದ್ದರಿಂದ ನೀವು ಈ ಮಂತ್ರವನ್ನು 108 ಸರಿ ಜಪ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮನಸ್ಸಲ್ಲಿರೋಂಥ ಭಯ ಹೋಗುತ್ತೆ. ಕಾಲರಾತ್ರಿಯ ಆಶೀರ್ವಾದ ಕೂಡ ಸಿಗುತ್ತೆ. ಜೊತೆಗೆ ಕಾಲರಾತ್ರಿಯ ಅನುಗ್ರಹ ಕೂಡ ನಿಮ್ಮ ಮೇಲಿರುತ್ತೆ. ಆದ್ದರಿಂದ ಈ ಮಂತ್ರವನ್ನು ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ನೀವು 108 ಸರಿ ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ಮಂತ್ರ ನವರಾತ್ರಿಲಿ ಜಪ ಮಾಡಿ ನೋಡಿ, ಆಮೇಲೆ ರಿಸಲ್ಟ್ ನಿಮಗೆ ಬರುತ್ತೆ.
ಈ ಮಂತ್ರ ಜಪಿಸಬೇಕಾದ್ರೆ ನೀವು ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಹಾಗೆ ಬ್ರಹ್ಮಚರ್ಯನ ಅನುಸರಿಸಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಯಾರ ಮನೆಗಂದರೆ ಅವ್ರ ಮನೆಗೆಲ್ಲ ಹೋಗಬಾರ್ದು. ಇದನ್ನ ನಾನು ಹಿಂದೆ ವೀಡಿಯೋಗಳಲ್ಲೆಲ್ಲ ತಿಳಿಸಿರ್ತೀನಿ ನಿಮಗೆ. ಬೇರೆಯವ್ರ ಮನೆಗೆ ಏನಾದ್ರು ಕರೆದ್ರೆ ಹೋಗಬೇಕಾದ ಸಂದರ್ಭ ಬಂದಾಗ ನೀವು ದೇವಿಯಲ್ಲಿ ಕ್ಷಮಾಪಣೆ ಕೇಳ್ಕೊಂಡು ಹೋಗ್ಬೋದು. ಈ ಮಂತ್ರ ಜಪ ಮಾಡುವಾಗ ಮಾತ್ರ ನೀವು ಯಾರ ಮನೆಗೂ ಹೋಗಬಾರ್ದು. ಬಾಕಿ ಸಮಯದಲ್ಲೆಲ್ಲ ಹೋಗ್ಬೋದು, ತೊಂದರೆ ಇಲ್ಲ. ನವರಾತ್ರಿಯ 7ನೇ ದಿನ ನಾವು ಕಾಲರಾತ್ರಿಯನ್ನು ಪೂಜೆ ಮಾಡ್ತೀವಿ. ಆ ಸಮಯದಲ್ಲಿ ಈ ಮಂತ್ರ ಹೇಳ್ಕೊಳ್ಳಿ ಅಂತ ಹೇಳಿರೋದು. ಈ ದಿನ ಮಾತ್ರ ಹೋಗಬೇಡಿ ಅಂತ ಹೇಳ್ತಿರೋದು. ಬಾಕಿ ಸಮಯದಲ್ಲಿ ಹೋಗಿ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಶತ್ರು ನಾಶದ ಪ್ರಯೋಗಕ್ಕೆ ನಾನು ರೆಮಿಡಿ ಹೇಳ್ತಿದ್ದೀನಿ. ನಿಮ್ಮ ಮನೆಯಲ್ಲೇ ಸಿಗುವಂತಹ ಅಕ್ಷತೆ ಕಾಳು 21 ಅಕ್ಷತೆಗಳನ್ನ ತಗೊಳ್ಳಿ. ಕಪ್ಪು ಕಾಳು ಮೆಣಸನ್ನು 21, ಅದು ಕೂಡ 21 ತಗೋಬೇಕು. ಹಾಗೆ ಕಪ್ಪು ಉದ್ದಿನ ಕಾಳು 18, ಅದು ಕೂಡ 18 ತಗೊಳ್ಳಿ. ನಂತರ ನೀವು ಒಂದು ನಿಂಬೆಹಣ್ಣು, ಅಂದರೆ ನಿಂಬೆಹಣ್ಣು ತುಂಬ ಕ್ಲೀನಾಗಿರಬೇಕು, ಅದ್ರ ಮೇಲೆ ಚುಕ್ಕಿಯಾಗಿರಲಿ, ಸ್ವಲ್ಪ ಮೆತ್ತಗಾಗಿರೋದು ಆ ಥರದ್ದೆಲ್ಲ ತಗೋಬಾರ್ದು. ಆಮೇಲೆ ಹಸಿರು ಕಲರ್ ನಿಂಬೆಹಣ್ಣು ಕೂಡ ತಗೋಬಾರ್ದು, ಹಣ್ಣಾಗಿರಬೇಕು ನಿಂಬೆಹಣ್ಣು, ಯೆಲ್ಲೋ ಕಲರಲ್ಲಿ ಇರೋಂಥದ್ದು. ನಂತರ 2 ಬಿಳಿ ಎಕ್ಕದ ಎಲೆನ ತಗೊಬನ್ನಿ. ಎಲೆನ ಕ್ಲೀನಾಗಿ ತೊಳೆದು ದೇವಿ ಮುಂದೆ ನಾನು ಈಗ ಏನು ಹೇಳಿದ್ದೀನಿ ವಸ್ತುಗಳೆಲ್ಲ, ಅದನ್ನ ನೀವು ಪೂಜೆ ಮಾಡೋ ಸಮಯದಲ್ಲಿ ದೇವಿ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಅದಕ್ಕೂ ಕೂಡ ನೀವು ಅರಿಶಿನ ಕುಂಕುಮ ಎಲ್ಲ ಹಾಕಿರಬೇಕು ಎಕ್ಕದೆಲೆಗೆ. ನಂತರ ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆ ಒಂದು 8:30 9 ಗಂಟೆಗೆ ಈ ಕೆಲಸ ಮಾಡ್ಕೊಳ್ಳಿ. ಇದು ಒಂದು ಸಾತ್ವಿಕ ಪೂಜೆ ಆಗಿದೆ. ಇದರಿಂದ ನಿಮಗೆ ಯಾವ ಅಪಾಯನೂ ಕೂಡ ಆಗಲ್ಲ, ನಿಮ್ಮ ಶತ್ರುಗಳು ನಾಶವಾಗ್ತಾರೆ. ನೀವು ಈ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ಓಂ ಕ್ರೀಂ ಮಮ ಶತ್ರು ಅಂತ ಹೇಳಿ, ಶತ್ರು ಹೆಸರು ಏನಿರುತ್ತೆ ಅದು ಹೇಳ್ಬಿಟ್ಟು ವಿನಾಶಾಯ ಸ್ವಾಹ, ಅಂದರೆ ಓಂ ಕ್ರೀಂ ಮಮ ಶತ್ರು ವಿನಾಶಾಯ ಸ್ವಾಹ, ಮಧ್ಯದ ಶತ್ರು ಆದಮೇಲೆ ವಿನಾಶಾಯ ಸ್ವಾಹ ಅಂತ ಹೇಳ್ಕೋಬೇಕು. ಇದನ್ನ ಈ ಮಂತ್ರನ ನೀವೆಲ್ಲೂ ಬರಿಬಾರ್ದು, ನಿಮ್ಮ ಬಾಯಲ್ಲಿ ಹೇಳ್ಕೊತಾನೆ ಇರಬೇಕು. ಶತ್ರುವಿನ ಹೆಸರು ಮಾತ್ರ ಎಕ್ಕದೆಲೆ ಮೇಲೆ ಬರಿಬೇಕು. ನೀವು ದೇವಿ ಮುಂದೆ ಇಟ್ಟಿರುವಂತಹ ಎಕ್ಕದ ಎಲೆ ಮೇಲೆ ನಿಮ್ಮ ಶತ್ರುವಿನ ಹೆಸರು ಬರೀರಿ. ನಂತರ ಅದಕ್ಕೆ 21 ಅಕ್ಷತೆ ಕಾಳುಗಳನ್ನ ಹಾಕಿ, ನಂತರ 21 ಕಪ್ಪು ಕಾಳು ಮೆಣಸನ್ನ ಹಾಕಿ, ನಂತರ ಕಪ್ಪು ಉದ್ದಿನ ಕಾಳು 18 ಇದು ಹಾಕಬೇಕು. ಇದಿಷ್ಟನ್ನು ಹಾಕಿ ನೀವೇನು ನಿಂಬೆಹಣ್ಣು ತಗೊಂಡಿರ್ತೀರ ಅದನ್ನ ಮಧ್ಯಭಾಗದಲ್ಲಿ 2 ಹೋಳಾಗಿ ಮಾಡಿ, ನಂತರ ಆ ಹೋಳನ್ನ ಅದ್ರ ಮೇಲೆ ಫುಲ್ ಇಡಬೇಕು. ನೀವು ಇದೆಲ್ಲ ಮಾಡೋತ್ತಿಗೆ ಓಂ ಕ್ರೀಂ ಮಮ ಶತ್ರು ವಿನಾಶಾಯ ಸ್ವಾಹ ಇದನ್ನ ನೀವು ಹೇಳ್ಕೊತಾನೇ ಇರಬೇಕು. ಇದಿಷ್ಟು ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಅಕ್ಷತೆ ಮತ್ತು ಮೆಣಸೆಲ್ಲ ಹಾಕಿರ್ತೀರಲ್ಲ ಅದ್ರ ಮೇಲೆ 3 ಕರ್ಪೂರಗಳನ್ನ ಹಚ್ಚಬೇಕು. ಹಚ್ಚಾದ್ಮೇಲೆ ಅದೆಷ್ಟು ಕಪ್ಪಗಾಗ್ತದೆ ಕಪ್ಪಾಗಲಿ, ಅದನ್ನೆಲ್ಲ ಏನು ಮಾಡಿ ನಂತರ ಶೇಷ ಏನು ಉಳಿಯುತ್ತೆ ಅದನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಎಕ್ಕದೆಲೆಯಿಂದ ಅದನ್ನ ರೌಂಡ್ ಮಾಡಬೇಕು, ಅಂದರೆ ಅದನ್ನೆಲ್ಲ ಅದರೊಳಗೆ ಹಾಕಿ ಪ್ಯಾಕ್ ಥರ ಮಾಡಬೇಕು. ನಂತರ ಅದನ್ನ ನೀವು ನಿಮ್ಮ ಎಡಗೈಯಲ್ಲಿ ಹಿಡ್ಕೊಂಡು 3 ದಾರಿ ಅಥವಾ 4 ದಾರಿ ಕೂಡುವಂಥ ಏನು ಜಂಕ್ಷನ್ ಥರ ಇರುತ್ತೆ ಅಲ್ಲೋಗಿ ನೀವು ನಿಮ್ಮ ಮನೆ ಕಡೆ ಮುಖ ಮಾಡಿ ನಿಂತ್ಕೋಬೇಕು. ನಿಮ್ಮ ಹಿಂದಕ್ಕೆ ಅದನ್ನ ಬಿಸಾಡಬೇಕು. ಬಿಸಾಡೋತ್ತಿಗೇನು ನೀವು ಈ ಮಂತ್ರನ ಹೇಳ್ಕೊತಾನೆ ಇರಬೇಕು. ನಂತರ ನೀವು ಎಲ್ಲೂ ಹಿಂತಿರುಗಿ ನೋಡ್ತಿದ್ದಂಗೆ ಮನೆ ಹತ್ರ ಬಂದು ಕೈಕಾಲು ಅದರಲ್ಲೂ ಹಿಂಡಿಯದ್ದು ತೊಳ್ಕೊಳ್ಳೇಬೇಕು. ಕೈಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟು ಒಂದು ದೇವಿಗೆ ಹೋಗಿ ನೀವು ತುಪ್ಪದ ಆರತಿನ ಮಾಡಲೇಬೇಕು. ಇದಿಷ್ಟು ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದು ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದಾರಾ ಅಥವಾ ನೀವು ಶತ್ರುಗಳು ಜಾಸ್ತಿ ಇದ್ದಾರಾ, ನೀವು ಇದೊಂದು ಸಾತ್ವಿಕ ಪೂಜೆಯನ್ನು ಮಾಡಿ ನೋಡಿ. ನಂತರ ಫಲನ ಅಮ್ಮನಿಗೆ ಬಿಟ್ಬಿಡಿ. ಆಮೇಲೆ ನೋಡಿ ನಿಮ್ಮ ಶತ್ರುಗಳು ಯಾವ ರೀತಿ ಅನುಭವಿಸ್ತಾರೆ ಅಂತ. ಅವರು ಯಾವ ಉದ್ದೇಶದಿಂದ ನಿಮಗೆ ಶತ್ರುತ್ವ ಬೆಳೆಸ್ಕೊಂಡಿರ್ತಾರೆ ಅಥವಾ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿಸಿರ್ತಾರೆ ಅದು ಅವರಿಗೆ ಹಿಂದೆ ತಿರುಗಿ ಹೊಡೆಯುತ್ತೆ. ಒಂದು ತಂತ್ರನ ನೀವು ಮಾಡಿ ನೋಡಿ. ಕಾಲರಾತ್ರಿಯು ಅಂದರೆ ಕಾಳಿದೇವಿಯು ನಿಮ್ಮ ಶತ್ರುಗಳನ್ನು ಹುಟ್ಟಡಗಿಸ್ತಾಳೆ. ಇದು ಎಲ್ಲರಿಗೂ ಪ್ರಯೋಜನಕ್ಕೆ ಬಂದಿದೆ, ಅದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಲರಾತ್ರಿಯ ಬಗ್ಗೆ ನನಗೆ ತಿಳಿದಂಥ ವಿಚಾರಗಳನ್ನ ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.